हरिः ओम्। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः तत्प्रणामं हार्दं स्वागतं व्याहरामि। श्री श्री सच्चिदानन्देन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु इयं विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र एकादशो विषयः ब्रह्मात्मभावः इति। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं ग्रन्थभागं ब्रह्मात्मभावः इति एकादशं ग्रन्थभागं यथा स्वामिपादानुग्रहं विचारयामः। सर्वाग्रे श्री श्री स्वामिपादानां प्रशस्तिश्लोकमेकं द्विवारं पठामः। ओम कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानन्देन्द्र सरस्वती स्वामिपादैः प्रणीता विशुद्ध वेदांत परिभाषा। तत्र एकादशो विषयः। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे।
ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಇದಾನೀಂ ಏಕಾದಶೋ ವಿಷಯಃ ವಿಚಾರಣೀಯಃ ಬ್ರಹ್ಮಾತ್ಮ ಭಾವಃ ಇತಿ. ಈ ಒಂದು ಗ್ರಂಥದಲ್ಲಿ ವಿಶುದ್ಧ ವೇದಾಂತ ಪರಿಭಾಷಾ ಎಂಬ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರ ಒಂದು ವಿಶಿಷ್ಟ ಸಂಸ್ಕೃತ ಕೃತಿಯಲ್ಲಿ ಈಗ ನಾವು ಏನನ್ನು ವಿಚಾರ ಮಾಡಬೇಕಾಗಿದೆ? 11ನೇ ವಿಷಯ ಬ್ರಹ್ಮಾತ್ಮ ಭಾವ ಎಂಬತಕ್ಕಂಥದ್ದು. ಬ್ರಹ್ಮಾತ್ಮ ಭಾವ ಎಂಬ 11ನೇ ವಿಷಯ. ಇದನ್ನ ಪ್ರಾರಂಭ ಮಾಡಿದ್ದೇವೆ. ಏನ್ ಹೇಳ್ತಾರೆ ಇದರಲ್ಲಿ ಸ್ವಾಮಿಪಾದರು ಅಂದರೆ, ನೋಡಿ, ಉಪನಿಷತ್ತುಗಳಲ್ಲಿ ಈ ವೇದಾಂತ ಶಾಸ್ತ್ರದಲ್ಲಿ ಪ್ರತಿಪಾದ್ಯವಾಗಿರತಕ್ಕಂಥ ತತ್ವ ಯಾವುದು? ಆತ್ಮತತ್ವ, ಬ್ರಹ್ಮತತ್ವ ಎಂಬತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ. ಇಲ್ಲಿ ಈ ಬ್ರಹ್ಮದ ಸ್ವರೂಪ, ಆತ್ಮನ ಸ್ವರೂಪವನ್ನ ಹೇಗೆ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ, ಒಂದು ಯಾವ ವಿಧಿಗೂ ಅಂಗವಲ್ಲದ, ಯಾವ ಕ್ರಿಯೆಗೂ ಶೇಷವಲ್ಲದ ಬ್ರಹ್ಮವನ್ನು ತಿಳಿಸಿಕೊಟ್ಟಿದ್ದಾರೆ. ನಿರ್ವಿಶೇಷಂ ಬ್ರಹ್ಮ ಅತ್ರ ಪ್ರತಿಪಾದ್ಯತೆ. ಒಂದಾಯ್ತು. ಅಷ್ಟೇ ಆಗಿದ್ದಿದ್ರೆ ಏನೂ ತೊಂದರೆ ಇರ್ತಾ ಇರಲಿಲ್ಲ. ಆದರೆ ಯಾವ ಉಪನಿಷತ್ತುಗಳನ್ನು ನಾವು ಯಾವುದೇ ಅತೀಂದ್ರಿಯ ವಿಷಯಕ್ಕೆ ಪ್ರಮಾಣ ಪ್ರಮಾಣ ಅಂತ ಹೇಳ್ತಾ ಇದ್ದೀವೋ, ಅದೇ ಬ್ರಹ್ಮ ವಸ್ತುವನ್ನ ಹೇಗೆ ಹೇಳ್ತಾ ಇದೆ? ಕೇವಲ ನಿರ್ವಿಶೇಷವಾಗಿ ಹೇಳ್ತಾ ಇಲ್ಲ, ಉಪಾಸನಾ ವಿಧಿಗೆ ಅಂಗವಾಗಿ ಹೇಳ್ತಾ ಇದೆ, ಕರ್ಮಕ್ಕೆ ಶೇಷವಾಗಿಯೂ ಹೇಳ್ತಾ ಇದೆ. ಹೀಗೆ ಹೇಳಿಬಿಟ್ರೆ ನಾವು ಯಾವುದನ್ನ ಹಿಡಿಯಬೇಕು? ಸರಿ, ಯಾವುದಾದ್ರೂ ಒಂದನ್ನು ಹಿಡಿಯೋಣ ಬಿಡಿ. ಉಪನಿಷತ್ತುಗಳಲ್ಲಿ 2 ಹೇಳಿದ್ದಾರೆ. ಯಾವುದಾದ್ರೂ ಒಂದನ್ನು ನಾವು ಹಿಡಿಯೋಣ. ನಮ್ಮ ನಮ್ಮ ಒಂದು ಯೋಗ್ಯತೆಗೆ ತಕ್ಕಂತೆ, ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ನಮ್ಮ ಈ ಒಂದು ಪ್ರಕೃತ ನಮ್ಮ ಸ್ಥಿತಿಗೆ ಹೊಂದುವಂತೆ ಯಾವುದಾದ್ರೂ ತಗೊಳ್ಳೋಣ ಅಂದರೆ ಹಾಗಾಗೋದಿಲ್ಲ. ಯಾಕೆ ಅಂತಂದ್ರೆ, ನೋಡಿ, ಈ ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮವನ್ನ ತಿಳಿಯುವುದರಿಂದ ಏನು ಫಲ ಅಂತ ಹೇಳಿದ್ದಾರೆ ಅಂದ್ರೆ, ದ್ವೈತಾತ್ಮಕವಾದ ಈ ಸಂಸಾರದಿಂದ ಬಿಡುಗಡೆ ಅಂತ ಹೇಳಿದ್ದಾರೆ. ಅದು ಫಲ. ಅದು ಯಾವುದು? ಈ ಬ್ರಹ್ಮಜ್ಞಾನದ ಫಲ ಅದು. ಹಾಗಾಗಿ ನಾವು ಈ ಒಂದು ಬ್ರಹ್ಮವನ್ನ ವಿಕಲ್ಪದಿಂದ ನಿರ್ವಿಶೇಷವಾಗಿಯೂ ತಿಳಿಯಬಹುದು, ಸವಿಶೇಷವಾಗಿಯೂ ತಿಳಿಯಬಹುದು. ನಿರ್ವಿಶೇಷವಾಗಿ ತಿಳಿದಾಗ ಯಾವೊಂದು ವಿಧಿಗೂ ಅಂಗವಲ್ಲದ ಒಂದು ಪರಬ್ರಹ್ಮವನ್ನ ಅಲ್ಲಿ ತಿಳಿಸಿಕೊಟ್ಟಿರುತ್ತೆ. ಈ ಸವಿಶೇಷವಾಗಿ ತಿಳಿದಾಗ ಅದು ಯಾವುದು? ಅದು ಯಾವುದೋ ಉಪಾಸನೆಗೋಸ್ಕರ, ಮತ್ತೆ ಯಾವುದೋ ಒಂದು ನಿಯೋಗಕ್ಕೋಸ್ಕರ, ಏನೋ ಒಂದು ನಿಯೋಗನೋ ವಿಧಿನೋ ಏನೋ ಇದೆ, ಹೀಗೆ ಮಾಡಬೇಕು, ಬ್ರಹ್ಮವನ್ನ ಈ ರೀತಿಯಾಗಿ ನಾವು ಉಪಾಸನೆ ಮಾಡಬೇಕು, ಈ ರೀತಿಯಾಗಿ ಎಂಬುದಾಗಿ ಕೆಲವು ಗುಣಗಳನ್ನು, ಧರ್ಮಗಳನ್ನು ಹೇಳಿದ್ದಾರೆ. ಹಾಗೆ ಮಾಡಬೇಕು. ಅಲ್ಲಿಗೇನಾಯ್ತು? ಈ ಸಗುಣ ಮತ್ತೆ ನಿರ್ಗುಣ ಎರಡೂ ಬ್ರಹ್ಮವನ್ನಲ್ಲಿ ಹೇಳಿದ್ದಾರೆ ಎಂದಾಗಾಯ್ತು. ನಾವು ಯಾವುದನ್ನು ತಿಳಿಯಬೇಕು? ಯಾವುದಕ್ಕೆ? ಆ ಒಂದು ಪರಮ ಪ್ರಯೋಜನ ಅಂತ ಏನಿದೆ, ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮವನ್ನು ತಿಳಿಯುವುದರಿಂದ ಪರಮ ಪ್ರಯೋಜನ ಅಂತ ಏನಿದೆ,
ಅದು ನಮಗೆ ಆಗಬೇಕಾದರೆ, ಆ ಪ್ರಯೋಜನ ಆಗಬೇಕಾದ್ರಷ್ಟೆ ನಾವು ಬ್ರಹ್ಮವನ್ನ ಯಾವುದಾದ್ರೂ ಒಂದು ರೀತಿ ತಿಳಿಯಬೇಕು, ಹೀಗೆ ಅಂತ ತಿಳಿಯಬೇಕು. ಹಾಗೆ ತಿಳಿಯದೆ ಹೋದರೆ ಏನಾಗುತ್ತೆ, ಆ ಒಂದು ಪ್ರಯೋಜನ, ಪರಮ ಪ್ರಯೋಜನ ಎಂಬುದು ನಮಗೆ ಆಗೋದಿಲ್ಲ. ಮತ್ತೆ ಬೇರೆ ಯಾವ್ಯಾವುದಾದ್ರೂ ಪ್ರಯೋಜನ ಆಗಬಹುದು, ಇಲ್ಲ ಅಂತಲ್ಲ, ಅಥವಾ ಏನೋ ಪ್ರಯೋಜನ ಆಗದೇನೋ ಇರಬಹುದು, ಅಥವಾ ವಿರುದ್ಧವಾದದ್ದು ಆಗಬಹುದು. ಏನೋ ಮಾಡಕ್ಕೋ ಏನೋ ಮಾಡ್ದ ಅದು ಆಗಬಹುದು. ಹೀಗೆ ಆಗ್ಬಿಡುತ್ತೆ ಯಾವಾಗ ವಿಕಲ್ಪದಿಂದ ತಿಳಿದದ್ದೇ ಆದರೆ. ಆದ್ದರಿಂದ ಇದಮಿತ್ತಂ ಎಂಬುದಾಗಿ ನಾವು ಹೀಗೆ ಮಾಡಬೇಕು, ತಿಳಿಬೇಕು. ಇದಕ್ಕೇನ್ ಮಾಡಬೇಕು ಅಂತಂದ್ರೆ ನೋಡಿ, ಉಪನಿಷತ್ತುಗಳನ್ನ ನಾವೇ ಸ್ವಂತವಾಗಿ ಅಧ್ಯಯನ ಮಾಡಿ, ಓಹೋ ಇದು ಪರಮ ಸಿದ್ಧಾಂತ, ಉಪನಿಷತ್ತುಗಳ ಪರಮ ಸಿದ್ಧಾಂತ ಎಂಬುದಾಗಿ ನಿರ್ಧರಿಸಲು ನಮಗೆ ಸಾಮರ್ಥ್ಯ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಹೇಳಿದಿರ್ತೇವೆ, ನಾವು ಯಾರು ಜಗದ್ಗುರುಗಳು ಅಥವಾ ಮಹಾತ್ಮರು ಅಥವಾ ಇನ್ಯಾರೋ ಹೇಳಿದ್ದನ್ನು ನಾವು ಕೇಳಿಕೊಂಡಿರ್ತೇವೆ. ಹಾಗಾಗಿ ಪ್ರಕೃತ ಈ ಸೂತ್ರ ಬ್ರಹ್ಮ ಸೂತ್ರಗಳಿಗೆ, ಶಾರೀರಿಕ ಮೀಮಾಂಸೆಗೆ ಭಾಷ್ಯವನ್ನು ಬರೆದಿರತಕ್ಕಂತಹ ಶಂಕರ ಭಗವತ್ ಪೂಜ್ಯಪಾದರನ್ನೇ ಕೇಳಿಬಿಟ್ರೆ ನಮಗೆ ಪೂರ್ಣವಾಗಿ ನಮ್ಮ ಸಂದೇಹದ ನಿವಾರಣೆ ಆಗುತ್ತೆ. ಏನ್ ಸ್ವಾಮಿ, ಶಂಕರಾಚಾರ್ಯರೇ ಹೀಗೆ ಹೇಳಿದ್ದಾರಲ್ಲ, ವಿಕಲ್ಪದಿಂದ ಸವಿಶೇಷವಾಗಿಯೂ ಹೇಳಿದ್ದಾರೆ, ನಿರ್ವಿಶೇಷವಾಗಿಯೂ ಹೇಳಿದ್ದಾರೆ. ನಿರ್ವಿಶೇಷವಾಗಿ ಹೇಳಿದಾಗ ಯಾವ ವಿಧಿಗೂ ಅಂಗವಲ್ಲದ ಪರಬ್ರಹ್ಮ ತತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಸವಿಶೇಷವಾಗಿ ಹೇಳಿರುವಾಗ ಯಾವುದೋ ಉಪಾಸನಾ ವಿಧಿಗೆ ಅಂಗವಾಗಿ ತಿಳಿಸಿಕೊಟ್ಟಿರುತ್ತಾರೆ. ನಾವು ಯಾವುದನ್ನು ಮಾಡಬೇಕು, ಸವಿಶೇಷ ಬ್ರಹ್ಮವನ್ನು ಅಥವಾ ನಿರ್ವಿಶೇಷ ಬ್ರಹ್ಮವನ್ನು ಹೇಳಿ ಸ್ವಾಮಿ ಅಂತ ಹೇಳಿದ್ರು. ಅದಕ್ಕೆ ಭಗವತ್ಪಾದ ಶಂಕರರು ಕಂಠೋಕ್ತವಾಗಿ ಬೇರೆ ಯಾರನ್ನು ಕೇಳಬೇಕಾದ್ದಿಲ್ಲ, ಯಾವ ಪುಸ್ತಕವನ್ನು ನೋಡಬೇಕಾದ್ದಿಲ್ಲ, ಏನನ್ನು ಮಾಡಬೇಕಾದ್ದಿಲ್ಲ, ಅವರೇ ಕಂಠೋಕ್ತವಾಗಿ ಹೇಳಿರತಕ್ಕಂತಹ ವಿಚಾರ ಯಾವುದ್ರಲ್ಲಿ, ಈ ಬಗ್ಗೆ ಬ್ರಹ್ಮವನ್ನು ನಾವು ಹೇಗೆ ತಿಳಿಯಬೇಕು, ಬಹಳ ಬಹಳ ಮುಖ್ಯವಾದದ್ದು. ಇನ್ನು ಮುಂದೆ ಎಲ್ಲ ಈ ಪುಸ್ತಕ ಅದೇ ವಿಚಾರ ಮಾಡಿದ್ದಾರೆ. ಇರ್ಲಿ, ಬ್ರಹ್ಮವನ್ನು ನಾವು ಏನೆಂದು ತಿಳಿಯಬೇಕು, ಯಾಕೆ ಎರಡೂ ವಿಧವಾಗಿ ತಿಳಿಸಿಕೊಟ್ಟಿದೆ ಉಪನಿಷತ್ತುಗಳಲ್ಲಿ ಅಂದಾಗ ಅವರೇ ಹೇಳಿರ್ತಕ್ಕಂಥ ವಾಕ್ಯವನ್ನ ಉದ್ಧಾರ ಮಾಡಿ ಹೇಳಿದ್ರು ಶ್ರೀ ಶ್ರೀ ಸ್ವಾಮಿಪಾದರು. ಏನಂತ ಆ ವಾಕ್ಯ ಅಲ್ಲಿವರೆಗೆ ಆಗಿತ್ತು, ಇದನ್ನು ನೋಡೋಣ. ನೋಡಿ, ಇದು ಈಕ್ಷತ್ಯಧಿಕರಣದಲ್ಲಿ ಈ ಪೀಠಿಕಾ ಭಾಗದಲ್ಲಿ ಬರ್ತಕ್ಕಂಥ ಒಂದು ಮಾತು. ಯಾವುದು ಈ ಒಂದು ಭಾಗ? ಶಂಕರ ಭಗವತ್ಪಾದರೆ ತಾವೇ ಸ್ವತಃ ಹೇಳಿರತಕ್ಕಂಥ ಮಾತುಗಳಿವು. ಏನಂತ ಹೇಳಿದ್ದಾರೆ? ಈಕ್ಷತ್ಯಧಿಕರಣ ಅಂತ ಅನ್ನೋದು ಯಾವುದು, ಎಲ್ಲಿ ಬಂದಿದೆ ಅಂದ್ರೆ, ಈಕ್ಷತ್ಯಧಿಕರಣ ಅಂತಕ್ಕಂಥದ್ದು 5ನೇ ಅಧಿಕರಣ. 4 ಅಧಿಕರಣಗಳನ್ನು ಹೇಳಿದ್ದಾಯಿತು. ಚತುಸ್ತೋತ್ರಿ ಅಂತ ಹೆಸರು ಅದಕ್ಕೆ. ಜಿಜ್ಞಾಸಾಧಿಕರಣ ಮುಂತಾದ 3 ಇನ್ನು 3 ಇದೆಯಲ್ಲ, ಅಧಿಕರಣವನ್ನು ಹೇಳಿದ್ದಾಯಿತು. ಮತ್ತೆ ಈಗ ನೋಡಿ, ಜಿಜ್ಞಾಸಾಧಿಕರಣವನ್ನು ಹೇಳಿದ್ರು. ಆ ಜಿಜ್ಞಾಸ್ಯವಾದ ಬ್ರಹ್ಮ ಯಾವುದದು, ನಾವು ಯಾವುದನ್ನ ಬ್ರಹ್ಮ ತಿಳಿಯಬೇಕು ಅಂದಾಗ ಈ ಒಂದು ಮುಂದಿನ ಜನ್ಮಾದ್ಯಧಿಕರಣದಲ್ಲಿ ಹೇಳಿದ್ರು. ಜನ್ಮಾದ್ಯ ಚೇತ, ಈ ಲಕ್ಷಣವುಳ್ಳ ಬ್ರಹ್ಮ ಇದು ತಿಳಿಬೇಕು ಅಂತರು. ಅದೆಲ್ಲಿ ನಮ್ಮ ತಿಳಿದು ಬರುತ್ತೆ ಅಂತ ಹೇಳಿದ್ರು ಶಾಸ್ತ್ರೋನಿತ್ವಾಧಿಕರಣದಲ್ಲಿ. ಶಾಸ್ತ್ರವೇ ಇದಕ್ಕೆ ಪ್ರಮಾಣ, ಶಾಸ್ತ್ರದೇವ ಪ್ರಮಾಣ ಅಥವಾ ಜಗತೋ ಜನ್ಮಾದಿ ಕಾರಣ ಬ್ರಹ್ಮ ಅಧಿಗಮ್ಯತೆ ಅಂತಲೂ ಹೇಳಿದ್ರು. ಮತ್ತೆ ಆ ಬ್ರಹ್ಮ ಹೇಗಿದೆ ಹಾಗಾರಲ್ಲಿ, ಶಾಸ್ತ್ರ ಹೇಗೆ ತಿಳಿಸ್ಕೊಡ್ತಾ ಇದೆ ನಮಗೆ, ಶಾಸ್ತ್ರದಿಂದ ತಿಳಿದು ಬರುತ್ತೆ ಅಂತ ಹೇಳ್ಬಿಟ್ರು ಭಗವತ್ಪಾದರು. ಆದರೆ ಶಾಸ್ತ್ರ ನಮ್ಗೆ ಹೇಗೆ ತಿಳಿಸ್ಕೊಡ್ತಾ ಇದೆ ಬ್ರಹ್ಮವನ್ನ, ಅದನ್ನೂ ಹೇಳಿದ್ರು. ಅದನ್ನ ಸಮನ್ವಯ ಅಧಿಕರಣದಲ್ಲಿ ಹೇಳಿದರು. 4ನೇ ಸೂತ್ರ, 4ನೇ ಅಧಿಕರಣ, ಎರಡೂ ಅಷ್ಟೆ. 4ನೇ ಸೂತ್ರವೂ ಹೌದು,
4ನೇ ಅಧಿಕರಣವು ಹೌದು. ಅಲ್ಲಿ ಹೇಳಿದ್ರು ಏನದು, ಯಾವ ವಿಧಿಗೂ ಅಂಗವಲ್ಲ, ಯಾವ ಉಪಾಸನಾ ವಿಧಿಯಾಗಲಿ, ಧ್ಯಾನಕ್ಕಾಗಲಿ, ಕರ್ಮಕ್ಕಾಗಲಿ ಯಾವುದಕ್ಕೂ ಅಂಗವಲ್ಲ ಅಂತ ಹೇಳಿ ಅಲ್ಲಿ ಪ್ರತಿಪಾದನೆ ಮಾಡಿದ್ರು. ಅದನ್ನ ಏನ್ ಮಾಡಿದ್ವಿ, ಅದನ್ನ ಮುಂದಿನ ಅಧಿಕರಣದಲ್ಲಿ ಈಕ್ಷತ್ಯ ಅಧಿಕರಣ, 5ನೇ ಅಧಿಕರಣ ಇಲ್ಲಿ ಬರ್ತೇವೆ ಬಂದಿರತಕ್ಕಂಥ ಆ 5ನೇ ಅಧಿಕರಣದಲ್ಲಿ ಭಗವತ್ಪಾದರು ತಾವೇ ಕಂಠೋಕ್ತವಾಗಿ ಹೇಳಿದ್ದಾರೆ. ಏನಂತ ನೋಡಿ, ಇಲ್ಲಿಯವರೆಗೆ ಅದೇನು 4 ಅಧಿಕರಣದವರೆಗೆ ನಾವು ಬ್ರಹ್ಮವನ್ನ ತಿಳಿಸಿಕೊಟ್ಟಿದ್ದಾಯಿತು, ಬ್ರಹ್ಮದ ಸ್ವರೂಪವನ್ನ ತಿಳಿಸಿಕೊಟ್ಟಿದ್ದಾಯಿತು. ಇಲ್ಲಿ ಅಲ್ಲಿ ಏನ್ ಮಾಡಿದ್ವಿ, ಹೇಗೆ ತಿಳಿಸ್ಕೊಟ್ಟಿದ್ದೀವಿ, ವಿಸ್ತಾರವಾಗಿ ವಿಚಾರ ಮಾಡಿದ್ದೇವೆ. ಏನು, ಹೌದು, ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನು 2 ವಿಧವಾಗಿ ತಿಳಿಸಿಕೊಟ್ಟಿದ್ದಾರೆ. ಉಪಾಸನಾ ವಿಧಿಗೆ ಅಂಗವಾಗಿ, ಯಾವುದಕ್ಕೂ ಅಂಗವಲ್ಲದ ನಿರ್ವಿಶೇಷ ಬ್ರಹ್ಮವನ್ನ, ನಿರುಪಾಧಿಕ ಬ್ರಹ್ಮವನ್ನ ಅದನ್ನು ಹೇಳಿದ್ದಾರೆ. 2 ವಿಚಾರ ಮಾಡಿ ಇದರಲ್ಲಿ ಯಾವುದನ್ನು ಗ್ರಹಣ ಮಾಡಬೇಕು ಅಂತನ್ನುವಾಗ ನಾವು ಹೇಳಿದ್ವಿ, ಇಲ್ಲ ಇಲ್ಲ, ಯಾವ ವಿಧಿಗೂ ಅಂಗವಲ್ಲದ ನಿರ್ವಿಶೇಷವಾದ, ನಿರ್ಗುಣವಾದ, ನಿರುಪಾಧಿಕವಾದ ಬ್ರಹ್ಮವನ್ನೇ ನಮಗೆ ಶಾಸ್ತ್ರ ತಿಳಿಸಿಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇದು ಹೇಳ್ಬಿಟ್ಟಿದೆಯಲ್ಲ, ಅದು ಬೇರೆ ವಿಚಾರ, ಆಮೇಲೆ ಹೇಳೋಣ ಬೇಕಾದ್ರೆ, ಯಾಕೆ ಅಂತ. ಆದರೆ ಈಗ ಪ್ರಕೃತಕ್ಕೆ 2 ವಿಕಲ್ಪ ಇದೆಯಲ್ಲ, ಇದರಲ್ಲಿ ಇದೊಂದೇ ಇದೆ, ನಿರ್ವಿಶೇಷವಾದ, ನಿರ್ಗುಣವಾದ, ನಿರುಪಾಧಿಕವಾದ ಪರಬ್ರಹ್ಮವನ್ನೇ ಇಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದಾಯಿತು ಅಂತ ಬರ್ಕೊಂಡಿದ್ದಾರೆ ಅವರೇ. ಅದು ತೀರ್ಮಾನ ಹೀಗೆ ಮಾಡಿಬಿಟ್ಟಿದ್ದಾರೆ. ಅದನ್ನ ಇಲ್ಲಿ ಬರೆದಿದ್ದಾರೆ ಸ್ವಾಮಿಪಾದ. ನೋಡಿ, ಆ ವಾಕ್ಯ ಓದ್ತೇನೆ. ಏವಂ ತಾವತ್ ವೇದಾಂತ ವಾಕ್ಯಾನಾಂ ಬ್ರಹ್ಮಾತ್ಮಾವಗತಿ ಪ್ರಯೋಜನಾನಾಂ ಬ್ರಹ್ಮಾತ್ಮನಿ ತಾತ್ಪರ್ಯೇಣ ಸಮನ್ವಿತಾನಾಂ ಅಂತರೇಣಾಪಿ ಕಾರ್ಯಾನುಪ್ರವೇಶಂ. ಇದು ಬಹಳ ಮುಖ್ಯ. ಅಂತರೇಣಾಪಿ ಕಾರ್ಯಾನುಪ್ರವೇಶಂ, ಯಾವ ಕರ್ಮಗಳಿಗೂ ಇದು ಶೇಷವಲ್ಲ. ಇದು ಸರ್ವತಂತ್ರ ಸ್ವತಂತ್ರವಾದ ತತ್ವ, ಯಾವುದಕ್ಕೂ ಪ್ರವೇಶ ಇಲ್ಲಿ. ಅಂತರೇಣಾಪಿ ಕಾರ್ಯ, ಯಾವ ಕಾರ್ಯ ಪ್ರವೇಶಕ್ಕೂ ದಾರಿ ಮಾಡಿ ಕೊಡದೆ ಕೇವಲ ನಿರ್ವಿಶೇಷವಾದ ಬ್ರಹ್ಮ ಇದೆಯಲ್ಲ, ಇದನ್ನೇ ಹೇಳಿದ್ದಾರೆ. ಇದರಲ್ಲೇ ಪರಿವಸಾನ ಮುಕ್ತ, ಇದನ್ನೇ ತಾತ್ಪರ್ಯದಿಂದ ಹೇಳಿದ್ದಾರೆ. ಮತ್ತೆ ಹೇಳ್ಬಿಟ್ಟು ಬ್ರಹ್ಮಚ ಸರ್ವಜ್ಞಂ ಸರ್ವಶಕ್ತಿ ಜಗದುತ್ಪತ್ತಿ ಸ್ಥಿತಿ ನಾಶ ಕಾರಣಂ ಇತ್ಯುಕ್ತಂ. ಇಂತಹ ಸರ್ವಜ್ಞವು ಸರ್ವಶಕ್ತಿಯುಳ್ಳದ್ದು ಆದ ಈ ಬ್ರಹ್ಮವೇ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದೆ. ಈ ಬ್ರಹ್ಮ ಅಂತ ಸ್ವಾಮಿ ಶ್ರೀ ಶ್ರೀ ಶಂಕರ ಭಗವತ್ಪಾದರವರು ಕಂಠೋಕ್ತವಾಗಿ ತಿಳಿಸಿಕೊಟ್ಟು ಬಿಟ್ಟಿದ್ದಾರೆ. ಎಲ್ಲಿ, ಆ ಈಕ್ಷತ್ಯಧಿಕರಣದ ಮೊದಲ ಭಾಗದಲ್ಲಿ. ಅಲ್ಲಿಗೇನಾಯ್ತು, ಅವರೇ ತಿಳಿಸಿರುವಂತೆ ಬ್ರಹ್ಮವು ಯಾವ ವಿಧಿಗೂ ಅಂಗವಲ್ಲ, ಯಾವ ಕರ್ಮಗಳಿಗೂ ಶೇಷವಲ್ಲ ಅಂತಕ್ಕಂಥದ್ದೇ ಸಿದ್ಧಾಂತ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಂದಿನ ಒಂದು ಪ್ರಕರಣವನ್ನ ಹೀಗೆ ನೋಡ್ಬೇಕು ನಾವು. ಇಷ್ಟ ಆಯ್ತಲ್ಲ ಇತಿ. ತತ್ರ ಇದಮಿದಾನೀಂ ವಿಚಾರ್ಯತೆ, ಇದಾನೀಂ ಇದಂ ವಿಚಾರ್ಯತೆ. ಈಗ ಈ ವಿಷಯದಲ್ಲಿ ನಾವು ಇದನ್ನ ವಿಚಾರ ಮಾಡಬೇಕಾಗಿದೆ. ಚಿಂತ್ಯತೆ, ತತ್ರ ಇದಮಿದಾನೀಂ ಚಿಂತ್ಯತೆ, ವಿಚಾರ ಮಾಡಬೇಕಾಗಿದೆ. ದ್ವಯೀಹಿ ವೇದಾಂತ ವಾಕ್ಯಾನಾಂ ಪ್ರವೃತ್ತಿ, ವೇದಾಂತ ವಾಕ್ಯಾನಾಂ ದ್ವಯೀ ಪ್ರವೃತ್ತಿ. ವೇದಾಂತ ವಾಕ್ಯಗಳಿಗೆ ಬೇಕಾದಷ್ಟು ವಾಕ್ಯ ಇದೆಯಲ್ಲ, ಅದಕ್ಕೆ ಈ ಒಂದು ಪ್ರವೃತ್ತಿ ಅದು ಯಾವುದಕ್ಕಾಗಿ ಹೊರಟಿದೆ ಅಂತ ನಾವು ವಿಚಾರ ಮಾಡಿ ನೋಡಿದಾಗ, ದ್ವಯಿ ಅಂದ್ರೆ ಅದು 2 ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಯಾತಕ್ಕಾಗಿ ಹೊರಟಿದೆ ಅಂದ್ರೆ 2 ವಿಚಾರವನ್ನ ನಮಗೆ ತಿಳಿಸಿಕೊಡುವುದಕ್ಕಾಗಿ ಇದು ಪ್ರವೃತ್ತವಾಗಿವೆ ಎಲ್ಲ ವೇದಾಂತ ವಾಕ್ಯಗಳು ಕೂಡ. ಏನು ಸ್ವಾಮಿ, 2 ವಿಚಾರವನ್ನು ತಿಳಿಸಿಕೊಡ್ತಾರೆ, ಏನು 2 ವಿಚಾರ ಅಂತಂದ್ರೆ ನೋಡಿ, ಕೆಲವು ಕಡೆ ಕ್ವಚಿತ್
ಬ್ರಹ್ಮವಸ್ತು ಮಾತ್ರ ನಿರ್ದೇಶನಾಯ. ಕೆಲವು ಕಡೆ ಕೇವಲ ಬ್ರಹ್ಮವಸ್ತುವನ್ನು ಮಾತ್ರ ನಿರ್ದೇಶ ಮಾಡಿ ಹೇಳಿದ್ದಾರೆ. ಕೇವಲ ಬ್ರಹ್ಮವಸ್ತುವೇನು, ಯಾವ ಉಪಾಧಿಯೂ ಇಲ್ಲದ, ಯಾವ ವಿಧಿಗಾಗಲಿ ಉಪಾಸನೆಗಾಗಲಿ ಕರ್ಮಕ್ಕಾಗಲಿ ಯಾವುದಕ್ಕೂ ಶೇಷವಲ್ಲದ ಸರ್ವತಂತ್ರ ಸ್ವತಂತ್ರವಾದ ಬ್ರಹ್ಮವನ್ನ ಕೆಲವು ಕಡೆ ನಿರ್ದೇಶ ಮಾಡಿ ತಿಳಿಸಿಕೊಟ್ಟಿದೆ. ಮತ್ತೆ ಕ್ವಚಿತ್ ಉಪಾಸನಾ ವಿಧಾನಾಯ ಇತಿ. ಇನ್ನು ಕೆಲವು ಕಡೆ ಕೆಲವು ಗುಣಗಳನ್ನ ಧರ್ಮಗಳನ್ನ ಆರೋಪ ಮಾಡಿ ಅದನ್ನ ಯಾತಕ್ಕೆ ಹೇಳ್ತಾ ಇದ್ದಾರೆ? ಉಪಾಸನಾ ವಿಧಾನಾಯ, ಉಪಾಸನೆಯನ್ನು ವಿಧಾನ ಮಾಡುವುದಕ್ಕೋಸ್ಕರ ಕೆಲವು ಕಡೆ ಬ್ರಹ್ಮವನ್ನ ಸಗುಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಕಡೆ ಯಾವುದಕ್ಕೂ ಅಂಗವಲ್ಲದ ನಿರ್ವಿಶೇಷ ಬ್ರಹ್ಮ, ಇನ್ನೊಂದು ಕಡೆ ಕೆಲವು ಕಡೆ ಈ ಉಪಾಸನಾ ವಿಧಿಗೆ ಅಂಗವಾಗಿರತಕ್ಕಂಥ ಸವಿಶೇಷ ಬ್ರಹ್ಮ, ಎರಡನ್ನೂ ಅಲ್ಲಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಏವಂ ಸ್ಥಿತೆ. ನೋಡಿ, ಹೀಗಿರುವಾಗ ಕಸ್ಮಾತ್ ಕಾರಣಾತ್ ವಸ್ತು ನಿರ್ದೇಶ ವಾಕ್ಯಾನಾಮೇವ ಬ್ರಹ್ಮ ಸ್ವರೂಪ ಸಮರ್ಪಕತ್ವಂ ಆಸ್ಥೀಯತೆ. ಅಲ್ಲ ಸ್ವಾಮಿ, ವೇದಾಂತದ ಮೇಲೆ ಪ್ರಮಾಣ ಹೌದಾನ ಸ್ವಾಮಿ? ನೋಡಿ ಹೇಗೆ ಆರ್ಗ್ಯೂ ಮಾಡ್ತಾ ಇದ್ದಾನೆ ಅವನು. ವೇದ ಪ್ರಮಾಣ ಅಂತ ಒಪ್ಕೊಳ್ತೀರಿ ಸ್ವಾಮಿ? ಒಪ್ಕೊಳ್ತೀವಪ್ಪ. ಈಗ ಈ ಒಂದು ಪ್ರಶ್ನೆ ಕೇಳ್ತಾ ಇದೀವಿ ಸ್ವಾಮಿ ನಾವು ನಿಮ್ಮನ್ನ. ಶಂಕರಾಚಾರ್ಯರೇ, ಎಲ್ಲಾದರೂ ಕೂಡ ವೇದಗಳಲ್ಲಿ ಯಾವುದಾದರೂ ಒಂದು ವಾಕ್ಯ ಇಲ್ಲ ಇದಕ್ಕೆ ಪ್ರಮಾಣ ಇಲ್ಲ, ಇದು ಪ್ರಮಾಣ ವಾಕ್ಯ ಅಲ್ಲ, ಇದು ಅಪ್ರಮಾಣವಾದ ವಾಕ್ಯ ಅಂತಕ್ಕಂಥದ್ದು ಎಲ್ಲರೂ ಇದೆಯಾ ಸ್ವಾಮಿ? ಏನಪ್ಪ ಹೇಳ್ತಾ ಇದೆಯೇ? ವೇದದಲ್ಲಿ ಪ್ರಮಾಣವಲ್ಲದ ವಿಷಯ ಯಾವುದೋ ಈ ಕಾಗೆ ಗುಬ್ಬಚ್ಚಿ ಕಥೆ ಇವೆಲ್ಲ ಏನಿಲ್ಲ. ಎಲ್ಲ ವೇದದಲ್ಲಿ ಏನ್ ಹೇಳಿದೆ ಅಂದ್ರೆ ಅದ ಪರಮ ಪ್ರಮಾಣವೇ ಅಷ್ಟೇ. ಯಾವುದಲ್ಲಿ ಏನಾದ್ರೂ ಹೇಳಿ ಪರಮ ಪ್ರಮಾಣ. ಹೌದಲ್ಲ ಸ್ವಾಮಿ? ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲವೂ ಪ್ರಮಾಣ. ಹೇಗೆ ಪ್ರಮಾಣ? ಸಮನಾಗಿ ಪ್ರಮಾಣ. ಎಲ್ಲದಕ್ಕೂ ಇದು ಸ್ವಲ್ಪ ಜಾಸ್ತಿ ಪ್ರಮಾಣ, ಇದು ಸ್ವಲ್ಪ ಕಡಿಮೆ ಪ್ರಮಾಣ ಅಂತ ಇಲ್ಲ. ಪ್ರಮಾಣ ಅಷ್ಟೇ, ಜಾಸ್ತಿ ಸಮ ಇಲ್ಲ. ಪ್ರಮಾಣ. ಇದು ಪ್ರಮಾಣ, ಅದು ಪ್ರಮಾಣ. ಯಾವುದನ್ನಾದ್ರೂ ಹೇಳಿರ್ಲಿ ಪ್ರಮಾಣ. ಆಯ್ತಾ ಸ್ವಾಮಿ? ನೋಡಿ, ಈಗ ಹೀಗಿರುವಾಗ ಎರಡೂ ಪ್ರಮಾಣ ಇಲ್ಲ. ಹೀಗಿರುವಾಗ ವೇದಗಳಲ್ಲಿ ಏನ್ ಹೇಳಿದ್ದಾರೆ? ನೀವು ಹೇಳಿದ ಹಾಗೆ ನಿರ್ವಿಶೇಷ ಬ್ರಹ್ಮವನ್ನೂ ಹೇಳಿದ್ದಾರೆ, ಸವಿಶೇಷ ಬ್ರಹ್ಮವನ್ನೂ ಹೇಳಿದ್ದಾರೆ, ನಿರ್ವಿಶೇಷವಾಗಿ ಯಾವ ವಿಧಿಗೂ ಅಂಗವಲ್ಲದ ಬ್ರಹ್ಮವನ್ನು ಹೇಳಿದ್ದಾರೆ, ಸವಿಶೇಷವಾಗಿ ಕರ್ಮಗಳಿಗೆ ಶೇಷವಾಗಿರತಕ್ಕಂತಹ ಬ್ರಹ್ಮವನ್ನು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಸ್ವಾಮಿ? ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ. ಅಂದ ಮೇಲೆ ನೀವೇ ಹೇಳಿದ್ರಿ, ವೇದದಲ್ಲಿ ಏನು ಹೇಳಿದ್ದರೂ ಅದು ಸಮನಾಗಿ ಪರಮ ಪ್ರಮಾಣವಾಗಿದೆ ಅಂತ. ಹಾಗಿರುವಾಗ ನೀವು ಆ ಒಂದು ಕರ್ಮ ವಿಧಿಗೆ ಅಂಗವಾಗಿರ್ತಕ್ಕಂಥ ಬ್ರಹ್ಮವನ್ನ ಬಿಟ್ಟಾಕಿದ್ರೆ ಇದೆಲ್ಲ ಅಪ್ರಮಾಣ ಅಂತ ಕೇವಲ ವಸ್ತು ನಿರ್ದೇಶ ಮಾಡಿರ್ತಕ್ಕಂಥ ಬ್ರಹ್ಮವನ್ನ, ಯಾವ ವಿಧಿಗೂ ಅಂಗವಲ್ಲದ ಬ್ರಹ್ಮವನ್ನ ಮಾತ್ರ ನೋಡಿ ಇದು ವೇದದಲ್ಲಿ ಹೇಳಿರ್ತಕ್ಕಂಥದ್ದು, ಇದು ನಮಗೆ ಪ್ರಮಾಣ ಅಂತ ಹೇಳ್ಬಿಟ್ರಲ್ಲ ಸ್ವಾಮಿ. ನೀವು ವೇದಕ್ಕೆ ದ್ರೋಹ ಮಾಡ್ತಾ ಇಲ್ವಾ? ಅಲ್ಲಿ ಏನ್ ಹಾಗಾಯ್ತು? ವೇದದಲ್ಲಿ ಎರಡೂ ವಿಚಾರ ಹೇಳಿದ್ದಾರೆ. ಎರಡೂ ವಿಚಾರ ಹೇಳಿರುವಾಗ ನೀವು ಒಂದನ್ನು ಮಾತ್ರ ಪ್ರಮಾಣ ಅಂತ ಹೇಳ್ಕೊಂಡ್ಬಿಟ್ಟು ಇನ್ನೊಂದನ್ನ ಪ್ರಮಾಣ ಅಲ್ಲ ಅಂತ ಹೇಳ್ಬಿಟ್ರೆ ವೇದದಲ್ಲಿ ಅಪ್ರಮಾಣ ವಾಕ್ಯಗಳು ಇವೆ ಎಂದಾಗಾಯ್ತು. ಅಲ್ಲಿ ಏನಾಯ್ತು? ವೇದಗಳನ್ನು ನೀವು ದ್ರೋಹ ಮಾಡಿದಾಗ ಆಗೋಯ್ತು. ಅಪ್ರಮಾಣ ವಾಕ್ಯ ಯಾವುದು ಇಲ್ಲ, ನೀವೇ ಹೇಳ್ತಾ ಇದ್ದೀರಿ ಅದನ್ನ. ಯಾಕೆ ಸ್ವಾಮಿ? ವಸ್ತು ನಿರ್ದೇಶ ವಾಕ್ಯ ಅದನ್ನ ಮಾತ್ರ, ನಿರ್ವಿಶೇಷ ಅದನ್ನ ಮಾತ್ರ ತಗೊಂಡು ಇದೇ ವೇದದಲ್ಲಿ ಹೇಳ್ತಕ್ಕಂಥ ಬ್ರಹ್ಮದ ಸ್ವರೂಪ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಮತ್ತು ಉಪಾಸನಾ ವಾಕ್ಯಗಳನ್ನು ಯಾಕೆ ನೀವು ದೂರ ತಳ್ತಾ ಇದ್ದೀರಾ? ವೇದಗಳು ಹೇಳಿದ ಸಮಪ್ರಮಾಣ ಎಲ್ಲಾನು ಕೂಡ, ಯಾಕೆ ಅದನ್ನು ದೂರ ತಳ್ತಾ ಇದ್ದೀರಾ? ಮತ್ತೆ ಅಷ್ಟೇ ಅಲ್ಲ ಸ್ವಾಮಿ, ಇನ್ನೂ ಇದೆ ನೋಡಿ. ಕಿಮಿತಿ
ವಸ್ತು ನಿರ್ದೇಶಕ ವಾಕ್ಯಾನ ಉಪಾಸನಾ ವಿಧ್ಯಪೇಕ್ಷಿತ ಉಪಾಸ್ಯ ಸ್ವರೂಪ ಸಮರ್ಪಕತ್ವ ನಿರಾಕ್ರಿಯತೆ. ಅಷ್ಟೇ ಅಲ್ಲ, ನೀವು ಆ ಒಂದು ಉಪಾಸನಾ ವಿಧಿಗೆ ಅಂಗವಾಗಿ ಹೇಳಿರತಕ್ಕಂತಹ ಬ್ರಹ್ಮ ಇದೆಯಲ್ಲ, ಅದನ್ನ ನಿರಾಕರಣೆ ಮಾಡಿದ್ರೆ ಇದಲ್ಲ ಅಂತ ವೇದದಲ್ಲೇ ಹೇಳಿದೆ, ಅದು ಪರಮ ಪ್ರಮಾಣ, ಅದು ಕೂಡ. ಆದರೂ ಕೂಡ ನೀವು ನಿರಾಕರಣೆ ಮಾಡಿದ್ರಿ, ಆಯ್ತು. ಮತ್ತೇನನ್ನ ಮಾಡಿದ್ರಿ? ನೀವು ಆ ಕೇವಲ ವಸ್ತು ನಿರ್ದೇಶಕ ವಾಕ್ಯಗಳನ್ನು ತೆಗೆದುಕೊಂಡು ಈ ಉಪಾಸನಾ ವಿಧಿಗೆ ವಿಧಿಯಲ್ಲಿ ಹೇಳಿರ್ತಕ್ಕಂಥ ಬ್ರಹ್ಮಕ್ಕೆ ಅವನ ಸ್ವರೂಪ ಹೇಳಿದ್ರು. ಏನು ನೋಡಿ, ಇವನು ಸತ್ಯ ಸಂಕಲ್ಪ, ಇವನು ಭಾರೂಪ, ಇವನು ಸರ್ವಜ್ಞ, ಇವನು ಸರ್ವಶಕ್ತ, ಇವನು ಜಗತ್ತಿನ ಉತ್ಪತ್ತಿ ಸ್ಥಿತಿಯ ಕಾರಣ, ಹೀಗೆಲ್ಲ ಹೇಳಿದ್ರು. ಗುಣಗಳನ್ನ ಧರ್ಮಗಳನ್ನ ಹೇಳಿದ್ರು. ಆ ಗುಣಧರ್ಮಗಳನ್ನ ನೀವು ಯಾತಕ್ಕೆ ನಿರಾಕರಣೆ ಮಾಡ್ತಾ ಇದ್ದೀರಿ? ಬ್ರಹ್ಮವನ್ನು ನಿರಾಕರಣೆ ಮಾಡಿದ್ದೀರಿ, ಆ ಒಂದು ಗುಣಧರ್ಮಗಳನ್ನು ನಿರಾಕರಣೆ ಮಾಡಿಬಿಟ್ರಿ. ಅಲ್ಲಿಗೆ ಏನಾಯ್ತು? ನೀವು ವೇದಗಳಿಗೂ ದ್ರೋಹ ಮಾಡಿಬಿಟ್ರಿ, ಮತ್ತೆ ಆ ಬ್ರಹ್ಮಕ್ಕೂ ದ್ರೋಹ ಮಾಡಿಬಿಟ್ರಿ. ಹೌದು ಅಂದ್ಬಿಟ್ಟು ಸಂಭವತ್ಯಪಿ ಸರ್ವೇಷಾಂ ವಾಕ್ಯಾನಾಂ ಉಪಾಸನಾ ಪರತ್ವ ಸ್ವೀಕಾರೇಣೈವ ಏಕವಾಕ್ಯತ್ವೇ. ನೋಡಿ, ಸಂಭವತ್ ಸರ್ವೇಷಾಂ ವಾಕ್ಯಾನಾಂ, ಎಲ್ಲ ವಾಕ್ಯಗಳಿಗೂ ಕೂಡ ಉಪಾಸನಾ ಪರತ್ವ ಸ್ವೀಕಾರೇಣ. ಏನು ಉಪಾಸನಾ ಪರತ್ವ ಸ್ವೀಕಾರ? ಉಪಾಸನಾ ಪರವಾಗಿ ಹೇಳಿರ್ತಕ್ಕಂಥ ವಾಕ್ಯವನ್ನು ನಾವು ಸ್ವೀಕಾರ ಮಾಡುವುದರಿಂದ ಏನು ಏಕವಾಕ್ಯತ್ವೇ ಸಂಭವತಿ. ನಾವು ಹಾಗೆ ಮಾಡೋದ್ರಿಂದ ಏನಾಗುತ್ತೆ? ಈ ವೇದದಲ್ಲಿ ವಿಕಲ್ಪದಿಂದ ಎಲ್ಲೂ ತಿಳಿಸಿಕೊಟ್ಟಿಲ್ಲ, ಎಲ್ಲ ಹೇಳಿರ್ತಕ್ಕಂಥದ್ದು ಕೂಡ ಸಮ ಪ್ರಮಾಣವಾಗಿದೆ ಎಂಬುದನ್ನು ನಾವು ಒಪ್ಪದಾಗತ್ತೆ. ನೀವು ಯಾಕೆ ಅದನ್ನು ಮಾಡ್ತಾ ಇಲ್ಲ? ಮತ್ತೆ ಉಪಾಸ್ಯ ಸ್ವರೂಪ ಸೇವ ಯಥಾ ವರ್ಣಿತಸ್ಯ ಪಾರಮಾರ್ಥಿಕತ್ವ ಸ್ವೀಕಾರೇ ನನು ಭೇದ ಶ್ರುತೀನಾಂ ದಿನವಕಾಶತ್ವಂ ಅಪಿ ವಾರಿತಂ ಸ್ಯಾತ್. ಅಲ್ಲ ಸ್ವಾಮಿ, ಉಪಾಸ್ಯ ಸ್ವರೂಪ ಇದೆ, ಬ್ರಹ್ಮಕ್ಕೆ ಉಪಾಸನಾ ವಿಧಿಗೆ ಅಂಗವಾಗಿ ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಈ ಉಪಾಸನೆ ಬ್ರಹ್ಮವನ್ನ ಈ ರೀತಿಯಾಗಿ ಈ ಗುಣಧರ್ಮಗಳನ್ನು ನಾವು ಬ್ರಹ್ಮದಲ್ಲಿ ಹಾಕಿಕೊಂಡು ಉಪಾಸನೆ ಮಾಡಬೇಕು ಅಂತೀವಿ ಅಂತ ಹೇಳ್ತಾ ಇದೆ ಬ್ರಹ್ಮ. ಅದನ್ನ ನೀವು ಸ್ವೀಕಾರ ಮಾಡಿದರೆ ಏನಾಗುತ್ತೆ? ಇನ್ನೊಂದು ದೊಡ್ಡ ಪ್ರಯೋಜನ ಇದೆ ಸ್ವಾಮಿ. ಏನದು ಅಂತಂದ್ರೆ, ಅಲ್ಲಿ ಹೇಳಿರ್ತಕ್ಕಂತಹ ಬ್ರಹ್ಮಕ್ಕೆ ಕೆಲವು ಗುಣಧರ್ಮಗಳನ್ನ ಹೇಳಿ ಬ್ರಹ್ಮವನ್ನು ಸವಿಶೇಷವಾಗಿ ನಿರೂಪಣೆ ಮಾಡಿದ್ದಾರಲ್ಲ, ಅದನ್ನ ನೀವು ಇದನ್ನೂ ಪರಮಾರ್ಥ ಅಂತ ನೀವು ಒಪ್ಕೊಳ್ಳೋದಾದ್ರೆ ಏನಾಗುತ್ತೆ? ದೊಡ್ಡ ಪ್ರಯೋಜನ. ಭೇದ ಶ್ರುತಿಗಳು ಬೇಕಾದಷ್ಟಿವೆ ಇಲ್ಲ, ಅದಕ್ಕೂ ಭೇದ ಏನು? ಈ ಒಂದು ನಿರ್ವಿಶೇಷ ಬ್ರಹ್ಮ ಒಂದೇ ಏಕಮಾತ್ರವಾಗಿರ್ತಕ್ಕ ಒಂದೇ ಸತ್ಯ, ಬೇರೆದೆಲ್ಲ ಯಾವುದು ಮಿಥ್ಯಾ ಅಂತ ಹೇಳುದು ಒಂದು. ಇನ್ನೊಂದು ಸವಿಶೇಷವಾದದ್ದನ್ನು ಹೇಳಿದ್ರು. ಸವಿಶೇಷವಾಗಿ ಹೇಳಿದ್ದೆಲ್ಲ ಭೇದ ಶ್ರುತಿಗಳು ಸಂಬಂಧಪಟ್ಟಿದ್ದು. ಅದನ್ನೂ ಕೂಡ ನಾವು ಅದಕ್ಕೂ ಕೂಡ ಅವಕಾಶ ಕೊಟ್ಟಂತೆ ಆಗುತ್ತೆ. ಅದನ್ನು ನಿರಾಕರಣೆಯನ್ನು ಮಾಡಿದಾಗ ಆಗುವುದಿಲ್ಲ. ಇದನ್ನು ಒಪ್ಕೊಂಡ್ರೆ ಆ ಭೇದ ಶ್ರುತಿಗೂ ಅವಕಾಶ ಇದೆ. ಹಾಗಾಗಿ ಈ ಒಂದು ವೇದಗಳಲ್ಲಿ ಎಲ್ಲರನ್ನೂ ಕೂಡ ಸಮ ಪ್ರಮಾಣವನ್ನಾಗಿ ಹೇಳಿದ್ದಾರೆ ಅಂತ ಯಾತಕ್ಕೆ ಮಾಡಬಾರದು ನೀವು? ಮತ್ತು ಭೇದ ಜ್ಞಾಪಕ ಪ್ರತ್ಯಕ್ಷಾದಿ ವಿರೋಧೋಪಿ ಪರಿಹೃತ. ಹಾಗೆ ಮಾಡಿದ್ರೆ ನೀವು ಈ ಭೇದದಲ್ಲಿ ಭೇದ ಶ್ರುತಿಯಲ್ಲಿ ತಿಳಿಸಿಕೊಡ್ತಾ ಇರತಕ್ಕಂತಹ ಪ್ರತ್ಯಕ್ಷಾದಿ ವಿರೋಧೋಪಿ. ನೋಡಿ, ಭೇದದಲ್ಲಿ ಏನ್ ತಿಳಿಸ್ಕೊಡ್ತಾ ಇದೆ? ಭೇದ ಜ್ಞಾಪಕ ಪ್ರತ್ಯಕ್ಷ. ನೋಡಿ, ಈ ಬ್ರಹ್ಮ ಹೀಗಿದೆ, ಹಾಗಿದೆ, ನಿರ್ವಿಶೇಷವಾಗಿದೆ, ಹಾಗೆ ಎಲ್ಲ ಬೇಕಾಷ್ಟು ತಿಳಿಸ್ಕೊಡ್ತಾ ಇದ್ದಾರಲ್ಲ, ಇದು ಪ್ರತ್ಯಕ್ಷಕ್ಕೆ ಏನಾಗಿದೆ? ನಿರ್ಗುಣವಾದ ಪರಬ್ರಹ್ಮ ಹಾಗೆ ಇವೆಲ್ಲ ಪ್ರತ್ಯಕ್ಷಕ್ಕೆ ವಿರೋಧವಾಗಿರ್ತಕ್ಕಂಥದ್ದು. ಯಾಕೆ ನೋಡಿ ಸ್ವಾಮಿ, ಎಲ್ಲಾದರೂ ಕೂಡ
ಒಂದು ವಸ್ತುವಿಗೆ ಯಾವುದೂ ವಿಶೇಷ ಇಲ್ಲ ಅಂತ ಆಗಿಬಿಟ್ರೆ ಅದನ್ನ ಪ್ರತ್ಯಕ್ಷವಾಗಿ ನೋಡುವುದಕ್ಕೆ ಸಾಧ್ಯವಿದೆಯಾ? ಯೋಚನೆ ಮಾಡಿ. ಏನಿರಬೇಕು ಪ್ರತ್ಯಕ್ಷವಾಗಿ ನೋಡೋದಕ್ಕೆ? ನಾವು ಮೊಟ್ಟ ಮೊದಲಿಗೆ ಅದಕ್ಕೆ ಏನೋ ಒಂದು ಆಕಾರ ಅಂತಲಾದ್ರೂ ಇರಬೇಕು. ಹೌದ್ ತಾನೆ? ಒಂದು ಆಕಾರ ಅಂತ ಇದ್ರೆ ನಾವು ಕಣ್ಣಿಂದ ನೋಡ್ಬೋದು. ರೂಪ ಅಂತಕ್ಕಂಥ ಆಯ್ತು. ಅದಕ್ಕೆ ಇನ್ನೇನಾದರೂ ಒಂದು ಅಲೌಕಿಕವಾದ ಒಂದು ಶಬ್ದ ಅಥವಾ ಧ್ವನಿ ಅಂತಕ್ಕಂಥದ್ದೇನಾದ್ರೂ ಇದ್ರೆ, ಓಂ ಅಂತ ಇದೆ, ಅದು ಶಬ್ದ ಧ್ವನಿ ಎರಡೂ ಇದೆ ಅದರಲ್ಲಿ. ಇದನ್ನಾರು ಇದ್ರೆ ನಾವು ಪ್ರತ್ಯಕ್ಷವಾಗಿ, ಪ್ರತ್ಯಕ್ಷ ಆದ್ರೆ ಬರೀ ಕಣ್ಣು ಒಂದೇ ಅಲ್ಲ, ಇಂದ್ರಿಯಗಳಿಂದ ಅಂತ ಅರ್ಥ. ಪ್ರತ್ಯಕ್ಷವಾಗಿ ನೋಡೋದಾಗಿದೆ ಅಂದ್ರೆ ಬರೀ ಕಣ್ಣಿಂದ ನೋಡ್ತಾ ಇದ್ದಾರೆ ಅಂತಲ್ಲ, ಅದು ಪ್ರತ್ಯಕ್ಷ. ನಾವು ಕಿವಿಯಿಂದ ಎದುರುಗಡೆ ಕೇಳಿದ್ರೆ ಅದು ಪ್ರತ್ಯಕ್ಷ. ಅದು ಏನಾಗುತ್ತೆ, ಹೀಗೆ ಇವೆಲ್ಲವೂ ಕೂಡ ಭೇದಜ್ಞ ಪ್ರತ್ಯಕ್ಷಕ್ಕೆ ವಿರೋಧವಾಗಿದೆ. ಯಾವುದೋ ನೀವು ನಿರ್ವಿಕಲ್ಪ ಶ್ರುತಿ, ನಿರ್ವಿಶೇಷ ಶ್ರುತಿ, ನಿರ್ವಿಶೇಷವಾದ ಯಾವುದನ್ನಾದ್ರೂ ಪ್ರತ್ಯಕ್ಷವಾಗಿ ನೋಡೋಕ್ಕಾಗತ್ತಾ? ಪ್ರತ್ಯಕ್ಷವಾಗಿದ್ರೆ ಇಂದ್ರಿಯಗಳಿಂದ ಗ್ರಾಹ್ಯವಾಗತ್ತಾ? ಇಲ್ಲ. ಆದ್ದರಿಂದ ನೀವು ಇದನ್ನ ಒಪ್ಕೊಂಡ್ರೆ, ಯಾವುದನ್ನ ಸವಿಶೇಷವಾಗಿಯೂ ಹೇಳಿದ್ದಾರೆ ಬ್ರಹ್ಮವನ್ನ ವೇದಗಳಲ್ಲಿ, ಹಾಗಾಗಿ ಅದನ್ನು ಪ್ರಮಾಣ ಅಂತ ನೀವು ಒಪ್ಕೊಂಡ್ಬಿಟ್ರೆ ಇದಕ್ಕೆ ಅವಕಾಶ ಇರೋದಿಲ್ಲ, ಪ್ರತ್ಯಕ್ಷ ಶ್ರುತಿಗೆ ವಿರೋಧ ಆಗೋದಿಲ್ಲ ಅಂತ ಹೇಳಿ ಏವಂ ಈ ರೀತಿಯಾಗಿ ಜಗಜ್ಜನ್ಮಾದಿ ಕಾರಣ ವಾಕ್ಯಾನ ಸ್ಪಷ್ಟಮೇವ ಸರ್ವಜ್ಞ ಸರ್ವಶಕ್ತಿಮತ್ ಬ್ರಹ್ಮ ಸಮರ್ಪಕಾಣ ಮಾಯಿಕ ಕಾರಣ ಪ್ರತಿಪಾದಕತ್ವ ಅಂಗೀಕೃತ್ಯ ವಿಶೇಷ ಪ್ರತಿಷೇಧ ಶ್ರುತೀನಾಮೇವ ಪ್ರಾಧಾನ್ಯಂ ಕಿಮಿತಿ ಆಸ್ಥೀಯತೆ. ಹೀಗಿರೋವಾಗ ಜಗಜ್ಜನ್ಮಾದಿ ಕಾರಣವಾಕ್ಯಾನ ಅಂದ್ರೇನು? ಯಥೋ ವಾಚೋ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತ ಇದೆಯಲ್ಲ, ಈ ಜಗಜ್ಜನ್ಮಾದಿ ಕಾರಣ, ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಜಗತ್ತಿನ ಜನ್ಮಸ್ಥಿತಿ ಭಂಗಗಳಿಗೆ ಅಂತ ವಾಕ್ಯ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದೆ? ಈ ಬ್ರಹ್ಮ ನೋಡಿ ಸರ್ವಜ್ಞ ಸರ್ವಶಕ್ತಿ ಸಮನ್ವಿತ ಅಂತ ಹೇಳ್ತಾ ಇದೆ. ಮತ್ತು ಈ ಒಂದು ಕಾರಣತ್ವವನ್ನ ಇದೆಯಲ್ಲ, ಜಗತ್ತಿನ ಕಾರಣತ್ವ, ಇದನ್ನ ಮಾಯಿಕ ಕಾರಣ ಪ್ರತಿಪಾದಕತ್ವ ಅಂಗೀಕೃತ್ಯ, ಇದು ಮಾಯೆ ಅಂದ್ರೆ ಭ್ರಮೆಯಿಂದ ತೋರ್ತಾ ಇರತಕ್ಕಂಥದ್ದು ಈ ಪ್ರಪಂಚವೆಲ್ಲವೇ ಎಂಬುದನ್ನು ಅಂಗೀಕರಿಸಿ ವಿಶೇಷ ಪ್ರತಿಷೇಧ ಶ್ರುತೀನಾಮೇವ, ಎಲ್ಲ ಇದು ಮಾಯಿಕವಾಗಿದೆ, ಎಲ್ಲ ಯಾವುದಂದ್ರೂ ಸತ್ಯವಲ್ಲ ಅಂತ ಹೇಳ್ಬಿಟ್ಟು ನೀವು ಮತ್ತೇನ್ ಮಾಡಿದ್ದೀರಿ? ವಿಶೇಷ ಪ್ರತಿಷೇಧ, ಎಲ್ಲ ವಿಶೇಷಗಳನ್ನು ಪ್ರತಿಷೇಧ ಮಾಡತಕ್ಕಂತಹ ನೇತಿ ನೇತಿ ಅಂತಕ್ಕಂಥ ವಾಕ್ಯ ಇದೆಯಲ್ಲ, ಅದನ್ನ ಮಾತ್ರ ಪ್ರಾಧಾನ್ಯಂ, ಅದಕ್ಕೆ ಮಾತ್ರ ಪ್ರಾಧಾನ್ಯವನ್ನು ಕೊಟ್ಟು ನೋಡಿ, ಈ ನೇತಿ ನೇತಿ ವಿಧಾನ ಅಂತ ತಿಳಿಸಿಕೊಟ್ಟಿದ್ದಾರಲ್ಲ, ಇದೇ ಪ್ರಧಾನ ಅಂತ ಯಾಕೆ ಹೇಳ್ತಾ ಇದ್ದೀರಿ? ನ ಪುನಃ ವೈಪರೀತ್ಯೇನ ಜಗತ್ಕಾರಣ ಸರ್ವಜ್ಞೇಶ್ವರವಾದಿನಾಮೇವ ವಾಕ್ಯಾನಾಂ ಯಥಾಶ್ರುತ ಅರ್ಥತ್ವಂ ಸ್ವೀಕೃತ್ಯ ಪ್ರತಿಷೇಧ ಶ್ರುತೀನಾಮೇವ ಧರ್ಮ ವಿಶೇಷ ಮಾತ್ರ ನಿರಾಕರಣ ಪರತ್ವೇನ ಸಂಕೋಚನಂ. ಅಲ್ಲ ಸ್ವಾಮಿ, ಇಷ್ಟಲ್ಲದೆ ನೋಡಿ ನೀವೇನ್ ಮಾಡಿದ್ದೀರಿ? ಪುನಃ ವೈಪರೀತ್ಯೇನ ಅಂದ್ರೆ ವಿಪರೀತವಾಗಿ, ಇದಕ್ಕೆ ಜಗತ್ಕಾರಣ ಹೇಳ್ತಾರೆ, ಅದಕ್ಕೆ ವಿಪರೀತವಾಗಿ ವಿರುದ್ಧವಾಗಿ ಜಗತ್ಕಾರಣ ಸರ್ವಜ್ಞೇಶ್ವರವಾದಿನಾಮೇವ ವಾಕ್ಯಾನ, ಜಗತ್ಕಾರಣ ಅಂತ ಹೇಳಿದ್ದಾರಲ್ಲ ಆ ಪರಮೇಶ್ವರ, ಅವನ ಸರ್ವಜ್ಞ ಅಂತ ಹೇಳಿದ್ದಾರಲ್ಲ, ಸರ್ವಜ್ಞ ಸರ್ವಶಕ್ತ ಹೇಳಿದ್ದಾರಲ್ಲ, ಇಂಥ ವಾಕ್ಯ ಇದೆಯಲ್ಲ, ಅದನ್ನ ಯಥಾಶ್ರುತ ಅರ್ಥತ್ವಂ ಸ್ವೀಕೃತ್ಯ, ಹೇಗೆ ಹೇಳಿದ್ದಾರೋ ಹಾಗೆ ನಾವು ಅದನ್ನು ಸ್ವೀಕಾರ ಮಾಡಿ ಪ್ರತಿಷೇಧ ಶ್ರುತೀನಾಮೇವ ಧರ್ಮ ವಿಶೇಷ ಮಾತ್ರ ನಿರಾಕರಣ ಪರತ್ವೇನ ಸ್ವೀಕಾರ ಮಾಡಿ ಪ್ರತಿಷೇಧ ಶ್ರುತೀನಾಮೇವ ಪ್ರತಿಷೇಧವನ್ನು ಮಾಡಿದ್ದಾರೆ. ಇದಲ್ಲ ಅಂತ ಯಾವ
ಗುಣಧರ್ಮಗಳನ್ನು ಹೇಳಿಲ್ಲ. ಪ್ರತಿಷೇಧ ಶ್ರುತೀನಾಮೇವ ಧರ್ಮ ವಿಶೇಷ ಮಾತ್ರ ನಿರಾಕರಣ ಪರತ್ವೇನ ನ ಸಂಕೋಚನಂ ನ ಅಂತ ಇಲ್ಲಿ ಹಾಕೋಬೇಕು. ನಮ್ಮ ಮೊದಲು ಇದೆಯಲ್ಲ ನ ಅಂತ ಅದನ್ನು ಧರ್ಮ ವಿಶೇಷ ಮಾತ್ರ ನಿರಾಕರಣ ಪರತ್ವೇನ ನ ಸಂಕೋಚನಂ. ಧರ್ಮ ವಿಶೇಷ ಅಂದ್ರೆ ಧರ್ಮ ಅಂದ್ರೆ ಯಾವುದೋ ವಿಧಿಗೆ ಅಂಗವಾಗಿ ಇರತಕ್ಕಂಥ ಬ್ರಹ್ಮವನ್ನ ನಿರಾಕರಣ ಮಾಡತಕ್ಕಂಥ ಶ್ರುತಿಯನ್ನ ಮಾತ್ರ ನಾವು ಯಾತಕ್ಕೆ ಗ್ರಹಣ ಮಾಡಬೇಕು? ಎರಡನ್ನೂ ಹೇಳಿದ್ದಾರೆ, ಎರಡನ್ನೂ ಗ್ರಹಣ ಮಾಡೋಣ. ಸಂಕೋಚನಂ ತಥಾ ಹಿ ಪ್ರತ್ಯಕ್ಷಾದಿ ಪ್ರಮಾಣಾಂತರ ವಿರೋಧೋಪಿ ವಾರಿತಃ ಸ್ಯಾತ್ ಇತಿ. ಹಾಗೆ ಮಾಡಿದರೆ ನೋಡಿ ಸ್ವಾಮಿ, ನಿಮಗೆ ಬ್ರಹ್ಮವು ಯಾವ ಪ್ರಮಾಣಗಳಿಗೂ ಗೋಚರವಲ್ಲ, ಅಪ್ರಮೇಯ ಅಂತ ಹೇಳಿದ್ದೀರಲ್ಲ, ಅದು ಏನಾಗುತ್ತೆ, ಅದನ್ನ ತಳ್ಳಿ ಹಾಕಲೇ ಆಗುತ್ತೆ. ಯಾಕೆ? ಯಾವ ಪ್ರಮೇಯವೇ ಅಲ್ಲದೆ ಇರತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋದಾದ್ರೂ ಹೇಗೆ? ಯಾವುದಾದ್ರೂ ಪ್ರಮಾಣಕ್ಕೆ ಗೋಚರವಾಗಲೇಬೇಕು. ಹಾಗಿದ್ರೆ ನಾವು ತಿಳ್ಕೊಳ್ಬಹುದು. ಯಾವುದೂ ಪ್ರಮಾಣಕ್ಕೆ ಗೋಚರವಲ್ಲ ಅಂತಂದ್ಮೇಲೆ ತಿಳ್ಕೊಳ್ಳೋದು ಹೇಗೆ? ಇಂತಹ ವಿಚಾರಗಳನ್ನ ನಾವು ಇದಕ್ಕೆ ನಾವು ಜಾಗ ಮಾಡಿಕೊಟ್ಟಂತೆ ಆಗುವುದಿಲ್ಲ. ಯಾವಾಗ ಈ ಸವಿಶೇಷವಾದ ಬ್ರಹ್ಮವನ್ನು ನಾವು ಒಪ್ಕೊಂಡಾಗ ಇದಕ್ಕೆಲ್ಲ ಜಾಗ ಇರೋದಿಲ್ಲ. ಅದಕ್ಕೂ ಸೂಕ್ತವಾಗಿ ನಾವು ಒಂದು ಸ್ಥಾನವನ್ನು ಕೊಟ್ಟಂತೆ ಆಗುತ್ತೆ. ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ಇಷ್ಟೂ ಕೂಡ ಆಕ್ಷೇಪಣೆಯನ್ನ ಪೂರ್ವಪಕ್ಷ ಒಂದು ಪೂರ್ವಪಕ್ಷಿ ಹಾಕ್ತಾ ಇದ್ದಾನೆ. ಅದಕ್ಕೆ ಈಗ ಈ ಸ್ವಾಮಿಪಾದರವರು ಸಮಾಧಾನವನ್ನು ಹೇಳ್ತಾರೆ. ಆ ಸಮಾಧಾನವನ್ನು ಹೇಳುವಾಗ ಏನ್ ಮಾಡ್ತಾರೆ ನೋಡಿ, ಮೊಟ್ಟ ಮೊದಲಿಗೆ ತಮ್ಮ ಸ್ವತಂತ್ರವಾದ ನಿಲುವನ್ನ ಅವರು ಹೇಳಿಲ್ಲ. ಇಲ್ಲಿ ಮೊಟ್ಟ ಮೊದಲಿಗೆ ಏನನ್ನು ಮಾಡಿದ್ದಾರೆ ಅಂತ ಹೇಳಿ, ಅತ್ರೈವ ಮುಕ್ತಂ ಸಮಾಧಾನಂ ಭಾಷ್ಯಕಾರೇಣ ಅಂತ ಹೇಳಿ, ಇಲ್ಲಿ ಈ ವಿಚಾರಕ್ಕೆ ಭಾಷ್ಯಕಾರರಾದ ಶಂಕರ ಭಗವತ್ ಪೂಜ್ಯಪಾದರು ಈ ರೀತಿಯಾಗಿ ಸಮಾಧಾನವನ್ನ ಹೇಳಿದ್ದಾರೆ ಅಂತ ಹೇಳಿ, ಶಂಕರ ಭಗವತ್ಪಾದ ಹೇಳಿರ್ತಕ್ಕಂಥ ಮಾತು ಇದು ನನ್ನ ಮಾತಲ್ಲ ಅಂತ ಹೇಳಿ ಮಧ್ಯೆ ಮಧ್ಯೆ ಅದರ ಒಂದು ವಿವರಣೆಗಳನ್ನ ಎಲ್ಲೋ ಒಂದು 4-5 ವಾಕ್ಯಗಳಲ್ಲಿ ಕೊಡ್ತಾರೆ ಅಷ್ಟೆ. ಇನ್ನು ಪೂರ್ತಿ ಇಲ್ಲಿ ಮುಂದೆ ಬಂದಿದೆಯಲ್ಲ, ಇವೆಲ್ಲವೂ ಕೂಡ ಈ ವಿಚಾರದಲ್ಲಿ ಆಚಾರ್ಯರು ಯಾವ ರೀತಿ ತಿಳಿಸಿಕೊಟ್ಟಿದ್ದಾರೆ ಎಂಬುದನ್ನೇ ನೇರವಾಗಿ ಭಾಷ್ಯ ವಾಕ್ಯಗಳನ್ನೇ ಇಲ್ಲಿ ಹಾಕಿ ಸ್ವಾಮಿಪಾದರವರು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ತಮ್ಮ ಒಂದು ಅಭಿಪ್ರಾಯವಾಗಲಿ ತಮ್ಮ ನಿಲುವನ್ನ ಏನು ಹೇಳ್ಕೊಂಡಿಲ್ಲ ಅವರು. ಈ ಭಾಗದಲ್ಲಿ ಕೇವಲ ನೋಡಿ, ಇಲ್ಲಿ ಶಂಕರ ಭಗವತ್ಪಾದರು ಈ ರೀತಿ ಹೇಳಿದ್ದಾರೆ. ಇಷ್ಟೆಲ್ಲ ನಾವು ಈ ಆಕ್ಷೇಪಣೆಗಳನ್ನು ಜ್ಞಾಪಕ ಇಟ್ಕೊಂಡು ಒಂದೊಂದಾಗಿ ಅದಕ್ಕೆ ಸಮಾಧಾನವನ್ನು ಹೇಳ್ಕೊಂಡು ಬರ್ತಾರೆ. ಈ ಎಲ್ಲವನ್ನೂ ಕೂಡ ಇಲ್ಲಿ ನಾವು ಭಾಷೆಯಲ್ಲಿ ಕಾಣಬಹುದು. ಈ ಒಂದು ಎಲ್ಲ ವಿಚಾರವನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಒಂದೇ ಒಂದು ವಿಚಾರ ಇದೆ, ಅದೊಂದು 2 ನಿಮಿಷ ಹೇಳ್ಬಿಡ್ತೇನೆ, ಟೈಮ್ ಆಯ್ತು ಅಂತ ಹೇಳಿ. ಈಗ ನಾವು ಈ